ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್ ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾನದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ಪ್ರತಿನಿತ್ಯ ನಡೀತಾ ಇತ್ತು. ಈಗ 7 ದಿನ ಶ್ರೀಮದ್ ಭಾಗವತ ಪ್ರವಚನ ಇರೋದರಿಂದ ಅದನ್ನು ನಿದ್ರಿಸಿದ್ವಿ. ಮತ್ತೆ ಪುನಃ ಪ್ರಾರಂಭ ಮಾಡುತ್ತೇವೆ. ನೇ ಅಧ್ಯಾಯ ನಡೀತಾ ಇತ್ತು. ಜಯದ್ರಥ ತನಗೆ ಆದ ಅವಮಾನ, ಅದನ್ನು ತೀರಿಸಿಕೊಳ್ಳಬೇಕು, ಅವಮಾನವನ್ನು ಸಹನೆ ಮಾಡಿಕೊಳ್ಳದೇನೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ಕೋಟಿಕಾಶ್ಯ ಮತ್ತು ಜಯದ್ರಥ ಕೋಟಿಕಾಶ್ಯನ ಮದುವೆಗಾಗಿ ತಾವು ಈ ಊರಿನಿಂದ ಆ ಊರಿಗೆ ಹೊರಟಿದ್ದಾರೆ. ಮಧ್ಯದಲ್ಲಿ ಪಾಂಡವರು ವನವಾಸ ಮಾಡ್ತಾ ಇದ್ದಾರೆ. ಪಾಂಡವರೆಲ್ಲರೂ ಕೂಡ ಬೇರೆ ಕಡೆಗೆ ಹೋಗಿದ್ದಾರೆ. ತಮ್ಮ ಸಾಮಗ್ರಿಗಳನ್ನು, ದಿನಚರಿಯಲ್ಲಿ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಬೇಕು. ಆಗ ದ್ರೌಪದಿ ದೇವಿ ಒಬ್ಬಳೇ ಇದ್ದಾಳೆ. ಜಯದ್ರಥ ಇವಳನ್ನು ಹಾರಿಸಿಕೊಂಡು ಹೋಗಬೇಕು ಅಂತ ಪ್ರಯತ್ನಪಟ್ಟ. ಆಗ ಧೌಮ್ಯಾಚಾರ್ಯರು, ಇವರು ಪಾಂಡವರ ಪುರೋಹಿತರು, ಅವರು ಈ ದೃಶ್ಯವನ್ನು ನೋಡಿ ಭೀಮ ಭೀಮ ಅಂತ ಜೋರಾಗಿ ಅರ್ಥಧ್ವನಿಯಿಂದ ಒದರ್ತಾರೆ. ಆಗ ಭೀಮಸೇನ ದೇವರು, ಪಾಂಡವರೆಲ್ಲ ಓಡಿ ಓಡಿ ಬರ್ತಾರೆ. ಬಂದಾಗ ಆ ಕೋಟಿಕಾಶನನ್ನು ಹೊಡೆದು ಕೊಂದೇ ಹಾಕ್ತಾರೆ. ಇವನನ್ನು ತೇಜೋವಧ ಮಾಡಿ ಇವನನ್ನು ಜಯದ್ರಥನನ್ನು ಓಡಿಸಿಬಿಡ್ತಾನೆ. ಈ ಅವಮಾನ ತಾನೇ ಮಾಡಿದ ಅಪರಾಧ, ಆದರೆ ಅವಮಾನವಾಯಿತು ಅಂತ ಹೇಳಿ ಪಾಂಡವರಲ್ಲಿ ಯಾರಾದರೂ ಒಬ್ಬರನ್ನು ನಾನು ಒಂದು ದಿವಸ ಆದರೂ ಗೆಲ್ಲಬೇಕು ಅಂತ ಹೇಳಿ ಶಿವದೇವರನ್ನು ಕುರಿತು, ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ರುದ್ರದೇವರು ಬಂದು ವರ ಕೊಡ್ತಾರೆ, ಅರ್ಜುನನನ್ನು ಬಿಟ್ಟು ಇನ್ಯಾರಾದರೂ ಇನ್ನು ಗೆಲ್ಲಬಹುದು. ಅರ್ಜುನನನ್ನು ಗೆಲ್ಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಈಗಾಗಲೇ ನೀವು ಹಿಂದಕ್ಕೆ ಕಥೆಯನ್ನು ಕೇಳಿದ್ದೀರಿ. ಪಾಶುಪತಾಸ್ತ್ರವನ್ನು ಪಡಿಬೇಕು ಅಂತ ಹೇಳಿ ತಪಸ್ಸು ಮಾಡಬೇಕಾದಾಗ 6 ತಿಂಗಳುಗಳ ಕಾಲ ತಪಸ್ಸು ಮಾಡಿದ್ದಾನೆ. ಆಗ ಕಿರಾತ ರೂಪದಲ್ಲಿ ರುದ್ರದೇವರು ಬಂದು ಆ ಸೂಕರನ್ನು ಸಂಹಾರ ಮಾಡುವ ನೆಪದಲ್ಲಿ ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಅರ್ಜುನನ ಪರಾಕ್ರಮವನ್ನು ಕಂಡು ಅರ್ಜುನನಿಗೆ ವರವನ್ನು ಕೊಟ್ಟು ಪಾಶುಪತಾಸ್ತ್ರವನ್ನು ಕೊಟ್ಟು ನೀನು ಜಯಶೀಲನಾಗ್ತೀ ಅಂತ ವರ ಕೊಟ್ಟಿದ್ದ ರುದ್ರದೇವರೇ ಪುನಃ ವಿರುದ್ಧವಾಗಿ ವರವನ್ನು ಕೊಡಲು ಸಾಧ್ಯವಿಲ್ಲ. ಹಾಗಾಗಿ ಜಯದ್ರಥನಿಗೆ ಅರ್ಜುನನನ್ನು ಬಿಟ್ಟು ಪಾಂಡವರನ್ನು ಯಾರ ಜೊತೆಗೆ ಯುದ್ಧವಾಡಿದರೂ ನೀನು ಗೆಲ್ಲಬಹುದು ಅಂತ ಹೇಳಿ, ಈ ಜಯದ್ರಥನೇ ಅಭಿಮನ್ಯು ಆ ಪದ್ಮವ್ಯೂಹ ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡಿದಾಗ ಮತ್ತೆ ಯಾರೂ ಅವನನ್ನು ತಡಲಿಕ್ಕೆ ಆಗಲಿಲ್ಲ. ಅವನನ್ನು ಸರಿಸಿ ಒಳಗೆ ಹೋಗಲಿಕ್ಕಾಗಲಿಲ್ಲ. ಭೀಮಸೇನ ದೇವರು ಕೂಡ ಸುಮ್ಮನೆ ಇರ್ತಾರೆ. ಯಾಕೆ ಅಂದರೆ ದೇವರ ಸಂಕಲ್ಪ, ಚಂದ್ರನಿಗೆ ಕೊಟ್ಟ ವರ, ಚಂದ್ರನ ಮಗ ಇವ. ಹಾಗಾಗಿ ಅವನು ಭಾಳ ದಿನ ಬಿಟ್ಟಿರಲಿಕ್ಕಾಗೋದಿಲ್ಲ ಅನ್ನೋ ಸಲುವಾಗಿ 16-17 ವರ್ಷ ಅಷ್ಟೇ ಭೂಮಿಯಲ್ಲಿ ಇರಬೇಕು ಅಂತ ಇತ್ತು. ಹಾಗಾಗಿ ಬಿಟ್ಟಿದ್ದರು. ಅವನು ಸಾಯುವ ಸಂಕಲ್ಪ ದೇವರದಿತ್ತು ಅಂತ ಹೇಳಿ ಭೀಮಸೇನ ದೇವರು ತಡೀತಾರೆ. ಆಗ ಪಾಂಡವರನ್ನು ತಡೆದದ್ದನ್ನು ಕೇಳ್ತೇವೆ ಈ ರುದ್ರದೇವರ ವರದಿಂದ. ಆಯಿತು. ಒಂದು ದಿವಸ ದುರ್ಯೋಧನ ವಿಚಾರ ಮಾಡಿ ಪಾಂಡವರೆಲ್ಲ ವನವಾಸಕ್ಕೆ ಹೋಗಿದ್ದಾರೆ. ನಾವು ಗಂಗಾ ನದಿಯ ದಂಡೆಯಲ್ಲಿ ಇದ್ದ ನಮ್ಮ ಆಕಳುಗಳ ಏನು ಗೋಶಾಲ ಇದೆ, ಕೊಟ್ಟಿಗೆ ಇದೆ,
ಆ ಕೊಟ್ಟಿಗೆ ನೆಪ ಮಾಡಿಕೊಂಡು ಹೋಗಿ ನಮ್ಮ ಕೀರ್ತಿ, ಸೈನ್ಯ, ರಾಜ್ಯ, ಭೋಗ, ಒಡವೆಗಳು, ಆಭರಣಗಳು ಇವನ್ನೆಲ್ಲ ತೋರಿಸಿ ಪಾಂಡವರ ಹೊಟ್ಟೆಯನ್ನು ಉರಿಸೋಣ ಅಂತನ್ನುವ ದುರುದ್ದೇಶದಿಂದ ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ ಇವರೆಲ್ಲ ಕೂಡಿ ಮತ್ತು ಪ್ಲ್ಯಾನ್ ಮಾಡ್ತಾರೆ. ಆಗಲಿ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಸಲಂಕಾಕೃತಶ್ಚಿತ್ರ ಮಾಲ್ಯಾಂಬರಶ್ಚ ದ್ವೈತವನಾಯ ಶೀಘ್ರಂ. ಆಗ ಅಲ್ಲಿ ಹೋಗ್ತಾರೆ. ಆಗ ಇದನ್ನು ನೋಡಿ ಇಂದ್ರ ವಿಚಾರ ಮಾಡ್ತಾನೆ, ಪಾಂಡವರಿಗೆ ವಿನಾಕಾರಣ ತೊಂದರೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಇವರು ಅಂತ ಹೇಳಿ ಇಂದ್ರ ಚಿತ್ರಸೇನ ಗಂಧರ್ವನಿಗೆ ಶಕ್ತಿಯನ್ನು ಕೊಟ್ಟು, ವಾಯುದೇವರ ಪರಮಾತ್ಮನ ಅನುಮೋದನವೂ ಇದೆ ಅವರನ್ನು ತಡಿಲಿ ಅಂತ ಹೇಳಿ ಶಕ್ತಿಯನ್ನು ಆ ಚಿತ್ರಸೇನ ಗಂಧರ್ವನಿಗೆ ಕೊಟ್ಟು ಕಳಿಸ್ತಾರೆ. ಆಗ ಅಪ್ಸರಾಸ್ತ್ರೀಯರು ಅವರೆಲ್ಲರೂ ಕೂಡ ಆ ಸರೋವರದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ಆಗ ಇವರು ಉಳಿದವರೆಲ್ಲ ಕೌರವರು ಬಂದು ನಮ್ಮ ರಾಜಾದಿರಾಜ ಸ್ನಾನ ಮಾಡಲಿಕ್ಕೆ ಇಲ್ಲಿ ಬರ್ತಾ ಇದ್ದಾನೆ, ಹಾಗಾಗಿ ನೀವೆಲ್ಲ ಸರೀರಿ ಅಂತಂದಾಗ ಯಾರೂ ಸರಿಲಿಕ್ಕೆ ತಯಾರಾಗಲಿಲ್ಲ. ಆಗ ಯುದ್ಧವಾಗ್ತದೆ. ಯುದ್ಧವಾದಾಗ ಚಿತ್ರಸೇನ ಗಂಧರ್ವ ಮಹಾಪರಾಕ್ರಮವನ್ನು ತೋರಿಸಿ ಎಲ್ಲರನ್ನೂ ಓಡಿ ಕಳಿಸಿಬಿಡ್ತಾನೆ. ಸ್ಪರ್ಧೆಯಿಂದ ಯುದ್ಧಕ್ಕೆ ಬಂದಿರ್ತಾನೆ. ಹಾಗಾಗಿ ಯದ್ಯಪಿ ತಾನು ಮತ್ತು ಪರಶುರಾಮ ದೇವರ ಶಿಷ್ಯರಾಗಿದ್ದಾನೆ ಕರ್ಣ, ಆದರೂ ಸೋಲಿಸ್ಲಿಕ್ಕಾಗಲಿಲ್ಲ. ಶಾಪ ಇದೆ ಅವನಿಗೆ, ನೀವು ಹಿಂದಕ್ಕೆ ಕೇಳಿದ್ದೀರಿ. ಸ್ಪರ್ಧೆಯಿಂದ ಯುದ್ಧ ಮಾಡಿದ್ದಕ್ಕೆ ಅವನನ್ನು ಹೊಡೆದು ಕಳಿಸ್ತಾರೆ. ಆಗ ಎಲ್ಲರನ್ನು ಕಟ್ಟಿ ತಾವು ಮೇಲೆ ಕರ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡಿದಾಗ ಕೌರವರೆಲ್ಲರೂ ಬಂದು ಧರ್ಮರಾಜನಿಗೆ ಶರಣಾಗತರಾಗಿ, ಹೀಗೆಲ್ಲ ಅವಸ್ಥೆ ಆಗಿದೆ, ನಮ್ಮನ್ನು ರಕ್ಷಣೆ ಮಾಡಿರಿ, ನಮ್ಮ ರಾಜ ದುರ್ಯೋಧನನ್ನು ಕಟ್ಟಿ ಕರೆದುಕೊಂಡು ಹೊಂಟಿದ್ದಾರೆ, ರಕ್ಷಣೆ ಮಾಡಿರಿ ಅಂದಾಗ ಯಾವ ದುರ್ಯೋಧನಾದಿಗಳು ಪಾಂಡವರ ಮುಂದೆ ತಮ್ಮ ಸೊಕ್ಕನ್ನು, ತಮ್ಮ ಐಶ್ವರ್ಯವನ್ನು ತೋರಿಸಬೇಕು ಅಂತ ಬಂದಿದ್ದರೋ ಆ ಪಾಂಡವರಿಗೇನೆ ಕೌರವರಿಗೆ ಈ ಅವಸ್ಥೆ ಬಂತು. ಪಾಂಡವರ ಹತ್ರ ಬಂದು ಮತ್ತು ಶರಣಾಗತ ಹೊಂದಿ ದುರ್ಯೋಧನಾದಿಗಳನ್ನು ಬಿಡಿಸಿಕೊಳ್ಳುವ ಅವಸ್ಥೆ ಬಂತು. ಆಗ ಭೀಮಾರ್ಜುನರು ಯಜ್ಞದಲ್ಲಿ ದೀಕ್ಷಾಬದ್ಧರಾಗಿದ್ದಾರೆ ಎಲ್ಲ ಪಾಂಡವರು. ಆಗ ಧರ್ಮರಾಜ ಹೇಳಿದ, ನಮ್ಮ ತಮ್ಮನಿಗೆ ಏನಾದರೂ ನಮ್ಮ ತಮ್ಮನೇವನು ಅವನನ್ನು ಬಿಡಿಸಿಕೊಂಡು ಬನ್ನಿ, ನಾನು ಯಜ್ಞವನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಧರ್ಮರಾಜ ಕೊಟ್ಟಿದ್ದಕ್ಕೆ ಭೀಮಾರ್ಜುನರು ಬರ್ತಾರೆ. ಯಾರ ಸಲುವಾಗಿ ಚಿತ್ರಸೇನ ಗಂಧರ್ವ ಬಂದಿದ್ದಾನೆ, ಪಾಂಡವರಿಗೆ ತೊಂದರೆ ಮಾಡಲಿಕ್ಕೆ ಬಂದವರಿಗೆ ಇವರನ್ನು ಹೊಡೆದು ಓಡಿಸಬೇಕು ಅಂತ, ಅವರ ಜೊತೆಗೇನೆ ಪಾಂಡವರಿಗೆ ಯುದ್ಧ ಮಾಡುವ ಪ್ರಸಂಗ ಬಂತೀಗ. ದೇವರ ಸಂಕಲ್ಪ. ಯುದ್ಧವನ್ನು ಆಡಿ ಏಕಾಹ ಯಜ್ಞೆ ದೀಕ್ಷಿತಸ್ತೇನ ರಾಜ ಸಂಪ್ರೇಷಿತೋ ಭೀಮಸೇನೋರ್ಜುನಶ್ಚ. ಭೀಮಾರ್ಜುನರನ್ನು ಕಳಿಸಿದ್ದಕ್ಕೆ ಅಲ್ಲಿ ಯುದ್ಧ ಮಾಡಿ ಅವರನ್ನು ಬಿಡಿಸಿಕೊಂಡು ಬರ್ತಾರೆ. ಇದನ್ನು ನೋಡಿ ಸಹನ ಮಾಡದೇನೆ ದುರ್ಯೋಧನಿಗೆ ಬಹಳ ಅವಮಾನ ಆಯಿತು. ನಾನು ಯಾರಿಗೆ ತೊಂದರೆ ಕೊಡಬೇಕು ಅಂತ ಅನ್ಕೊಂಡ್ನೋ ಅವರಿಂದ ನನ್ನ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವಂತೆ ಆಯ್ತಲ್ಲ ಇದು ಅಂತ ಹೇಳಿ ತಾನು ಪ್ರಾಯೋಪವೇಶಕ್ಕೆ ಕೊಡ್ತೇನೆ, ನಾನು ಸತ್ತೇ ಹೋಗ್ತೇನೆ, ನನಗೆ ಬದುಕುವ ಆಸೆ ಇಲ್ಲ, ರಾಜ್ಯಕ್ಕೆ ಬರುವುದಿಲ್ಲ, ಉಪವಾಸ ನೀರಡಿಕೆಯಿಂದ ಕೂತ್ಬಿಡ್ತೇನೆ, ನಾನು ಸಾಯ್ತೇನೆ ಅಂತ ಕೂತ್ಬಿಟ್ಟ ದುರ್ಯೋಧನ. ಆಗ ವಿಚಿತ್ರ ಏನಾಗ್ತದಂದರೆ ರಾತ್ರಿ ಎಲ್ಲ ದೈತ್ಯರು ಬಂದು ಈ ದುರ್ಯೋಧನನನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗ್ಬಿಡ್ತಾರೆ. ಈ ಎಲ್ಲ ಕಥೆ ಕೇಳಿದ್ದೀರಿ, ಸ್ವಲ್ಪ ಲಿಂಕ್ ಸಿಗಲಿ ಅಂತ ಹಿಂದಿಯಿಂದ ಬರ್ತಾ ಇದ್ದೇನೆ. ಕರೆದುಕೊಂಡು ಹೋಗಿಬಿಡ್ತಾರೆ, ಪಾತಾಳಕ್ಕೆ ಕರೆದುಕೊಂಡು ಹೋಗಿ ದೊಡ್ಡ ಮೀಟಿಂಗಲ್ಲಿ ದುರ್ಯೋಧನ ನಿನ್ನನ್ನು ಆಶ್ರಯಿಸಿಕೊಂಡು ನಮ್ಮ ರಾಜ್ಯವನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಸಂತೋಷದಿಂದ ನಾವೆಲ್ಲ ಇದ್ವಿ, ನೀನು ಹೀಗೆ ಮಾಡಿದರೆ ಹೇಗೆ, ನೀನು ಮಹಾಪರಾಕ್ರಮಿ ಬಲಶಾಲಿ, ಈಗಿನ ನಾವೆಲ್ಲ ನಿನ್ನ ಸಲುವಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಹುಟ್ಟಿ ಬಂದಿದ್ದು. ಕೃಷ್ಣ ನರಕಾಸುರನ್ನು ಸಂಹಾರ ಮಾಡಿದ್ದಾನೆ. ಕೃಷ್ಣೇನ ಹಿತಶ್ಚೇವ ನರಕ ಕರ್ಣ ಆಸ್ಥಿತಃ. ಆ ನರಕಾಸುರ ಕರ್ಣನಿಗಿನ ಹೆಚ್ಚು ಶಕ್ತಿ ಬರಲಿ, ಬಲ ಬರಲಿ ಅಂತ ಹೇಳಿ ಕರ್ಣನಲ್ಲಿ ಹೊಕ್ಕೊಂಡಿದ್ದಾನೆ. ಹಾಗಾಗಿ ನಾವು ಆಯಾ ದೈತ್ಯರೆಲ್ಲ ನಾವು ಏನಿದ್ದೀವಲ್ಲ ನಿನ್ನಲ್ಲಿ ಪ್ರವೇಶ ಮಾಡಿದ್ದೇವೆ, ಆಯಾ ಅಸುರರಲ್ಲಿ ಪ್ರವೇಶ ಮಾಡಿದ್ದೇವೆ ನಾವು. ಹಾಗಾಗಿ ನೀವೆಲ್ಲರೂ ನೀನು ಉಪವಾಸ ಕೂತು ನಾನು ಸತ್ತು ಹೋಗ್ತೇನೆ ಹಾಗೆ ಮಾಡ್ತೇನೆ ಅಂತಂದರೆ ನಮ್ಮೆಲ್ಲ ಅವಸ್ಥೆ ಏನು. ಹಾಗಾಗಿ ನೀನು ಆ ಮನೋಭಾವವನ್ನು ಬಿಟ್ಟುಬಿಡು. ಕಿಮುತ್ವಂ ರಾಜಶಾರ್ದೂಲ ಉತ್ತಿಷ್ಟೋ ಸ್ಥಿರೋಭವ. ಎದ್ದು ನಿಂದರು, ಗಟ್ಟಿಯಾಗು. ಅವರೆಲ್ಲ ನಿನ್ನ ಕಿಂಕರರು, ನಿನ್ನ ದಾಸರು ಹೋದಲ್ಲವರು ಪಾಂಡವರು ಜೂಜಾಟದಲ್ಲಿ ಸೋತಿದ್ದಾರೆ, ಹಾಗಾಗಿ ವನವಾಸಕ್ಕೆ ಬಂದಿದ್ದಾರೆ. ಅವರೆಲ್ಲ ತಮ್ಮನ್ನು ತಾವು ಕಳೆದುಕೊಂಡ್ರು ಇಲ್ಲ ನಿನ್ನ ಮುಂದೆ. ಆದ ಮೇಲೆ ನಿನ್ನ ಸೇವಕರೇ ನಿನ್ನನ್ನು ರಕ್ಷಣೆ ಮಾಡಿದ್ದಾರೆ ಅಂತ ತಿಳಿ ಅಂತ ಕರ್ಣ ಹೇಳ್ತಾನೆ.
ಹಾಗಾಗಿ ಅವರಿಂದ ನೀನು ಬದುಕಿದ್ದಿ ಅಂದ್ರೆ ಏನರ್ಥ? ನಿನ್ನ ದಾಸರವರು, ಅವರಿಂದ ನೀನು ಬಿಡಿಸಿಕೊಂಡು ಬಂದಿದ್ದಿ ಅಂದ್ರೆ ಏನರ್ಥ? ನಿನ್ನ ದಾಸರು ಕೆಲಸ ಮಾಡಬೇಕು, ಮಾಡಿದ್ದಾರೆ ಅಂತ ಕರ್ಣ ಓಡಿ ಹೋಗಿದ್ದಾನೆ. ಚಿತ್ರಸೇನನ ಪರಾಕ್ರಮ ಮುಂದೆ ನಿಂದಿರಲಿಕ್ಕಾಗಲಿಲ್ಲ ಅವನಿಗೆ. ಅಂಥವನು ಇಂಥ ಮಾತುಗಳನ್ನು ಆಡ್ತಾ ಇದ್ದ. ಸರಿ ಆಗಲಿ ಅಂತ ಹೇಳಿ ಏನೋ ಮಾಡಿ ಕೊನೆಗೆ ಅವನನ್ನು ಒಲಿಸಿ ಮರುದಿನ ಮತ್ತೆ ಹಸ್ತಿನಾವತಿಗೆ ಬಂದು ಸಿಂಹಾಸನದ ಮೇಲೆ ಮತ್ತೆ ಕೂತಿದ್ದಾನೆ. ಈಚೆ ಏನಾಗಿದೆ, ಕರ್ಣ ಎಲ್ಲರ ಮಧ್ಯದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾನೆ. ಎಲ್ಲಿವರೆಗೆ ನಾನು ಅರ್ಜುನನ ಸಂಹಾರ ಮಾಡುವುದಿಲ್ಲವೋ ಅಲ್ಲಿವರೆಗೆ ನನ್ನ ಕಾಲನ್ನು ನಾನೇ ತೊಳೆದುಕೊಳ್ತೇನೆ ಹೊರತು ದಾಸರಿಂದ ನನ್ನ ಕಾಲಗಳನ್ನು ತೊಳೆದುಕೊಳ್ಳೋದಿಲ್ಲ. ರಾಜರಲ್ಲಿ ಪದ್ಧತಿ ಇದು. ಹೊರಗಡೆಯಿಂದ ಬಂದರೆ ಅಥವಾ ಶೌಚಕ್ಕೆ ಹೋದಾಗ ತಮ್ಮ ಪಾದಗಳನ್ನು ತಾವು ತೊಳೆದುಕೊಳ್ಳೋದಿಲ್ಲ. ದಾಸರು ಬಂದು ಕಲಶದಿಂದ ಅವರ ಪಾದಗಳನ್ನು ತೊಳೆಯುವ ಪದ್ಧತಿ. ಹಾಗಾಗಿ ಆ ಕೆಲಸವನ್ನು ಅರ್ಜುನ ಸಾಯುವವರೆಗೆ ನನ್ನ ಕೈಯಿಂದ ನಾನೇ ಮಾಡಿಕೊಳ್ತೇನೆ ಅಂತ. ಮಾಡ್ಕೋಪ ಹಾಗಾದರೆ ಅಂತ ಎಲ್ಲರೂ. ಯಾಚತೆ ಅರ್ಜುನ ಮಾಹಾತ್ಮೆ ಶಂಕಾ ಸಾ ವ್ಯೋತು ಮೇ ಶೃಣು ಯಾವನ್ನೈವಾರ್ಜುನಂ ಹನ್ಯಾಂ ಪಾದೋ ಪ್ರಕ್ಷಾಲನೆ ಸ್ವಯಂ. ನನ್ನ ಪಾದಗಳನ್ನು ನಾನೇ ಪ್ರಕ್ಷಾಲನೆ ಮಾಡಿಕೊಳ್ತೇನೆ ಅಂತಂದ ದೊಡ್ಡ ಧೀರನಂತೆ ಪ್ರತಿಜ್ಞೆ ಮಾಡಿಕೊಂಡ. ಇತ್ಯುಕ್ತೋ ಅವರದಷ್ಟೈವ ಸರ್ವೇ ಶಾಕುನಿನ. ಅವರಿಗೆ ಧೈರ್ಯ ಬಂತು. ಓ, ಅಂದರೆ ಇಷ್ಟು ಘೋರವಾದ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಂತಂದರೆ ಅರ್ಜುನ ಕರ್ಣನ ಕೈಯಿಂದ ಸತ್ತೇ ಬೀಳುತ್ತಾನೆ ಅಂತ ಆ ಎಲ್ಲ ದೈತ್ಯರಿಗೂ ವಿಶ್ವಾಸ ಬರುವಂತೆ ಮಾತನಾಡಿದ. ಯಾಚಿತೋ ರಥಮಾರುಖ್ಯ ಯೋ ನಾಗಪುರಂ ಪ್ರತಿ. ಇಂದ್ರ ಒಂದು ವಿಚಾರ ಮಾಡಿದ್ದಾನೆ. ಏನಂದರೆ, ಕರ್ಣ ಹುಟ್ಟಿದಾರಭ್ಯ ಇನ್ಬಿಲ್ಟ್ ಕರ್ಣ ಕವಚ ಮತ್ತು ಕುಂಡಲಗಳನ್ನು ಪಡೆದೇ ತಾನು ಹುಟ್ಟಿದ್ದಾನೆ. ಹಾಗಾಗಿ ಅದು ಯುದ್ಧದಲ್ಲಿ ನನ್ನ ಮಗನಿಗೆ ತೊಂದರೆ ಆಗಬಹುದು. ಎಷ್ಟು ಬಾಣ ಪ್ರಯೋಗ ಮಾಡಿದ್ರೇನು, ಕವಚ ಅಭೇದ್ಯವಾದ ಕವಚ ಇದೆ ಕರ್ಣನಿಗೆ, ಕುಂಡಲಗಳಿವೆ, ಹಾಗಾಗಿ ತೊಂದರೆ ಆಗಬಹುದು ಅಂತ ಹೇಳಿ ಇಂದ್ರ ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿ, ಕರ್ಣ ಏನು ಕೇಳಿದರೂ ದಾನ ಮಾಡುವಂತಹ ಸ್ವಭಾವ ಉಳ್ಳವನು. ಹಾಗಾಗಿ ಕವಚ ಕುಂಡಲಗಳನ್ನು ಕೇಳಿಬಿಡ್ತೇನೆ, ಆಗ ಅವನು ಸಾಯುವುದಕ್ಕೆ ಆರಾಮಾಗ್ತದೆ, ಏನು ತೊಂದರೆ ಆಗುವುದಿಲ್ಲ ನನ್ನ ಅರ್ಜುನನಿಗೆ ಅಂತ ಹೇಳಿ ಇಂದ್ರ ವಿಚಾರ ಮಾಡಿದ್ದಾನೆ. ಕುಂಡಲಾಭ್ಯಾಂ ಕವಚಂ ಅವಧ್ಯಂ ಸೂರ್ಯನಂದನಂ ಜ್ಞಾತ್ವ ಇಂದ್ರ ಉಭಯಂ ತಸ್ಮಾತ್ ಏಚದ್ ದಾತುಂ ಉತ್ತಮಂ. ಆಗ ಇದನ್ನು ಇಂದ್ರನ ವಿಚಾರವನ್ನು ತಿಳಿದ ಸೂರ್ಯ ತನ್ನ ಮಗನಾದ ಕರ್ಣನಿಗೆ ಆಪತ್ತು ಪರಿಹಾರ ಮಾಡಬೇಕು ಅಂತ ಹೇಳಿ ಮೊದಲೇ ಬಂದುಬಿಟ್ಟ. ಇಂದ ಬರ್ತಾನೆ, ತನ್ನ ಮಗನಿಗೆ ಅರ್ಜುನನಿಗೆ ನಿನ್ನಿಂದ ತೊಂದರೆ ಆಗಬಾರದು, ಅವನು ಏನೇ ಮಾಡಿದರೂ ಕೂಡ ಏನೂ ಆಪತ್ತು ಬರಬಾರದು ಅಂತ ಹೇಳಿ ಈ ವಿಚಾರ ಮಾಡಿದ್ದಾನೆ. ಹಾಗಾಗಿ ನೀನು ಎಂದೂ ಅವನಿಗೆ ಕೇಳಿದರೆ ಕವಚ ಕುಂಡಲಗಳನ್ನು ಕೊಡತಕ್ಕದ್ದಲ್ಲ ಅಂತ ಸೂರ್ಯ ತನ್ನ ಮಗನಾದ ಕರ್ಣನಿಗೆ ಹೇಳಿದರೆ, ಕರ್ಣ ಹೇಳ್ತಾನೆ, ಇಲ್ಲ, ನಾನು ಇವತ್ತಿಲ್ಲ ನಾಳೆ ಸಾಯುವುದು ನಿಶ್ಚಿತ, ಅದಂತೂ ನನಗೆ ಗೊತ್ತಿದೆ. ಆದರೆ ನಾನು ಸಾಯ್ತೇನೆ ಅಂತ ಹೇಳಿ ಬದುಕಬೇಕು ಅಂತ ಹೇಳಿ ಕವಚ ಕುಂಡಲಗಳನ್ನು ನಾನು ಅರ್ಜುನನಿಗೇನಾದರೂ ಕೊಡಲಿಲ್ಲ ಅಂತಾದರೆ ನನಗೆ ಅವಮಾನ ಆಗ್ತದೆ, ಅಪಕೀರ್ತಿ ಬರ್ತದೆ ನನಗೆ. ಕರ್ಣ ಪ್ರತಿಜ್ಞೆ ಮಾಡಿದ, ಯಾರು ನನಗೆ ಏನಾದರೂ ಬಂದು ಕೇಳಿದರೂ ಕೂಡ ನಾನು ಅದನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಕರ್ಣನಿಗೆ ಈಗ ಕೇಳಿದ ವಸ್ತುಗಳನ್ನು ಕೊಡಲಿಲ್ಲ ಅಂತಾದರೆ ಅಪಕೀರ್ತಿ ಬರ್ತದೆ. ಹಾಗಾದರೂ ನನ್ನ ಸತ್ರೂ ಚಿಂತೆ ಇಲ್ಲ. ಇಂದ್ರ ತಾನು ಬ್ರಾಹ್ಮಣನ ವೇಷದಿಂದ ಬಂದಾಗ ಅವನಿಗೇನು ಕೇಳುತ್ತಾನೋ ಅದನ್ನು ಕೊಡ್ತೇನೆ, ನಾನು ಬಿಡುವುದಿಲ್ಲ ಅಂತ ತಾನು ಆ ಪ್ರತಿಜ್ಞೆ ಮಾಡಿದ್ದನ್ನು ಉಳಿಸಿಕೊಂಡು ಹೇಳ್ತಾನೆ. ಹಾಗೆ ಸರಿ ಆಯ್ತಪ್ಪ, ನಿನ್ನ ನಿಯಮ, ನಿನ್ನ ಆಚಾರ, ನಾನು ಏನು ಪ್ರತಿಜ್ಞೆ ಮಾಡಿದೆಯಲ್ಲ ಅದನ್ನು ಅವಶ್ಯವಾಗಿ ಉಳಿಸಿಕೋ. ಆದರೆ ಒಂದು ಮಾತ್ರ ನಾನು ಹೇಳುತ್ತೇನೆ, ಅದನ್ನು ನೀನು ಮಾಡು. ಏನು? ಇಂದ್ರನಿಗೆ ಕವಚಕುಂಡಲಗಳನ್ನು ಕೊಡುವಾಗ ಅವನಲ್ಲಿ ಒಂದು ಅಮೋಘವಾದ ಶಕ್ತಿಯಸ್ತ್ರ ಇದೆ. ಆ ಶಕ್ತಿಯಸ್ತ್ರವನ್ನು ಕೇಳು, ಅವನು ಕೊಡ್ತಾನೆ, ನಿನಗದು ಸಹಾಯ ಆಗ್ತದೆ, ನಿನಗೆ ಹೆಲ್ಪ್ ಆಗ್ತದೆ ಯುದ್ಧದ ವೇಳೆಗೆ, ಆಗಲಿ ಅಂತಂತ. ತದ್ವಿಜ್ಞಾಯ ರವಿಕರ್ಣಂ ಸ್ವಪ್ನ ಉಕ್ತ್ವಾ ನ್ಯವಾರಯತ್. ಸರ್ವಥಾ ಮೊದಲ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ಆಮೇಲೆ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ. ಸರ್ವಥಾ ದಾಸ್ತಿ ಇತ್ಯುಕ್ತೆ ಪ್ರಾದೇಹಂ ವರಾಯುಧಂ ದದೋಚೋತ್ಕೃತ್ಯ ಕವಚಂ ಕುಂಡಲೇ ಚ ಶಚೀಪತೆ. ಹಾಗೆ ಮತ್ತು ಇಂದ್ರ ಬಂದ, ಬ್ರಾಹ್ಮಣನಾಗಿ ಕೇಳ್ತಾನೆ. ಅವನಿಗೆ ಗೊತ್ತು ಇಂದ್ರ ಅಂತ, ಆದರೂ ಕೇಳಿದ್ದಕ್ಕೆ
ಕವಚ ಮೈಗೆ ಹತ್ತಿದೆ. ಕೂದಲುಗಳು ಹೇಗೆ ಮೈಗೆ ನಮಗೆ ಅಂಟಿಕೊಂಡೇ ಇರ್ತವೋ ಹಾಗೆ ಆ ಕವಚವೂ ಕೂಡ ಸೂರ್ಯನಿಗೆ, ಅಂದರೆ ಸೂರ್ಯನ ಮಗನಾದ ಕರ್ಣನಿಗೆ ಅಂಟಿಕೊಂಡೇ ಇದೆ. ಅದನ್ನು ಕಿತ್ತಿ ತಾನು ದಾನವಾಗಿ ಕೊಡ್ತಾನೆ. ಆಗ ಆ ಕರ್ಣನೂ ಕೂಡ ಇಂದ್ರನಿಗೆ ಶಕ್ತಿ ಅಸ್ತ್ರವನ್ನು ಕೇಳ್ತಾನೆ. ಅಮೋಘಾಂ ಶಕ್ತಿಮಾದಾಯ ಜ್ಞಾತ್ವೇವ ದ್ವಿಜರೂಪಿಣಿಂ ಋತೆ. ಆಗ ಅರ್ಜುನ ಇಂದ್ರ ಹೇಳ್ತಾನೆ, ಈ ಅಮೋಘಾಸ್ತ್ರ ಶಕ್ತಿ ಅಸ್ತ್ರವನ್ನು ಸ್ವೀಕಾರ ಮಾಡು, ಆದರೆ ಅರ್ಜುನನನ್ನು ಬಿಟ್ಟು ನೀನು ಯಾರ ಮೇಲೂ ಪ್ರಯೋಗ ಮಾಡಿದರೂ ಅವ್ರು ಸತ್ತು ಹೋಗ್ತಾರೆ, ಅರ್ಜುನನಿಗೆ ಮಾತ್ರ ಏನಾಗುವುದಿಲ್ಲ. ಋತೆ ಅರ್ಜುನಾದೇಕಮೇವ ವದಯಿಷ್ಯಸ್ಯನಯ ಇತಿ ಸಹ ದತ್ವಾ ಶಕ್ತಿಂ ದದೋ ಶಕ್ರಃ ಸಾರ್ಧಂ ಕವಚಕುಂಡಲಗಳನ್ನು ಸ್ವೀಕಾರ ಮಾಡ್ತಾನೆ. ಈ ಶಕ್ತಿಸ್ತ್ರ ಅಮೋಘವಾದ ಶಕ್ತಿಸ್ತ್ರವನ್ನು ಆ ಕರ್ಣನಿಗೆ ಕೊಡ್ತಾನೆ. ಪಾರ್ಥ ವಿಮುಚ್ಚೈವ ಸುಯೋಧನಂ ತಂ ವನೇವ ಸಂತೋ ಮುಜಿತಾಸನೈವ ಸಹಾರಿಣೀಂ ಭಾಂಡಮಥೋ ಮೃಗೇಣ ಹೃತಂ ದ್ವಿರಸ್ಯಾಶು ನಿಶಮ್ಯ ಚಾಯುಃ. ಏನಾಗಿದೆ, ಪ್ರತಿನಿತ್ಯ ಅಗ್ನಿಹೋತ್ರಕ್ಕಾಗಿ ಋತ್ವಿಜರು ಬ್ರಾಹ್ಮಣರು ಎಲ್ಲರ ಅರಣಿಯ ಒಂದು ಪಾತ್ರೆಯನ್ನು ಮಾಡಿಕೊಂಡಿರ್ತಾರೆ. ಅದರಲ್ಲೇನೆ ಅರಣಿ ಮಥನೆಯನ್ನು ಮಾಡಿ ಅಗ್ನಿಯನ್ನು ಹುಟ್ಟಿಸಿ ಅಗ್ನಿಯಿಂದಲೇ ತಾವು ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡ್ತಾ ಇರ್ತಾರೆ. ಆ ಅರಣಿ ಮೇಲೆ ತೊಗಟೇನಿರ್ತದೆ, ಆ ಅರಣಿ ಗಿಡಕ್ಕೆ ಮೇಲೆ ತೊಗಟಿರ್ತದೆ. ಆ ತೊಗಟು ಒಂಥರ ಪಾತ್ರೆ ಇದ್ದಂತೆ ಮಾಡಿಕೊಂಡು ಅದರಲ್ಲಿ ಅರಣಿಯನ್ನು ಇಟ್ಟುಕೊಂಡು ಕಡಿದರೆ ಆ ಝಳಕ್ಕೆ, ಆ ಉಷ್ಣಕ್ಕೆ ಅದು ಬೆಂಕಿ ಹತ್ತಿಕೊಂಡು ಮತ್ತು ಆ ಬೆಂಕಿಯಿಂದ ಶುದ್ಧವಾದ ಅಗ್ನಿಯಿಂದ ತಾವು ಅಗ್ನಿಹೋತ್ರವನ್ನು ಮಾಡುತ್ತಾ ಇರ್ತಾರೆ. ಆ ಪಾತ್ರೆಯನ್ನು, ಆ ಭಾಂಡಿಯನ್ನು ಗಿಡದ ತೊಗಟನ್ನು ಗಿಡದ ಹತ್ರ ಇಟ್ಟಿರ್ತಾರೆ. ಒಂದು ಜಿಂಕಿ ಬಂದು ಏನು ಮಾಡ್ತದೆ, ಅದು ತನ್ನ ಕೋಡಿನಲ್ಲಿ ಸಿಗಿಸಿಕೊಂಡು ಓಡೋಗ್ಬಿಡುತ್ತೆ. ಅದು ಇಲ್ಲ ಅಂದರೆ ಅಗ್ನಿಹೋತ್ರ ಇಲ್ಲ, ಬ್ರಾಹ್ಮಣರಿಗೆ ತೊಂದರೆ ಅಂತ ಹೇಳಿ ಅದನ್ನು ಹುಡುಕ್ತಾ ಪಾಂಡವರು ಓಡಿ ಬರ್ತಾರೆ. ಬ್ರಾಹ್ಮಣರಿಗೆ ಅದನ್ನು ವಾಪಸ್ ಮಾಡೋಣ, ತಂದುಕೊಳ್ಳೋಣ ಅಂತ ಹೇಳಿ. ತಸ್ಮಿನ್ ಅದೃಶ್ಯೇ ತೃಷಿತ. ಆಗ ಹುಡುಕ್ತಾ ಎಲ್ಲ ಕಡೆ ಹೋಗ್ತಾರೆ. ಭಾಳ ನೀರಡಿಕೆ ಆಗಿಬಿಡ್ತದೆ, ಬಿಸಿಲಿರ್ತದೆ. ಒಂದು ಸರೋವರಕ್ಕೆ ಬರ್ತಾರೆ. ಸರೋವರಕ್ಕೆ ಬಂದು ನೀರು ಕುಡಿಬೇಕಾದಾಗ ಅಲ್ಲಿದ್ದ ಅಭಿಮಾನಿ ದೇವತೆ ಯಕ್ಷ ತಾನು ಮಾತನಾಡ್ತಾನೆ. ಅದೃಶ್ಯೇನೇವ ಧರ್ಮೇಣ ವಾರಿತಾ ವಾರಿಪಾಯಿನಃ. ನೀರು ಕುಡಿಬೇಡ್ರಿ ನೀವು ಯಾರು ಅಂತ ತಡೆದು ಬಿಡ್ತಾನೆ. ಯಾಕೆ, ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ, ಯಕ್ಷ ಪ್ರಶ್ನೆ ಅಂತಾರಲ್ಲ ಇದೆ, ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಾನು ನಿಮಗೆ ಈ ನೀರನ್ನು ಕುಡಿಲಿಕ್ಕೆ ಅನುಮತಿ ಕೊಡ್ತೀನಿ, ಇಲ್ಲದ್ರೆ ಕೊಡೋದಿಲ್ಲ. ಕ್ಷತ್ರ ಧರ್ಮಸ್ಯ ರಕ್ಷಾರ್ಥಂ ನ ತತ್ಪ್ರಶ್ನಾತ್ ವಿದಾಂಬರಃ. ವಿದ್ಯೋಪಜೀವನ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಕೊಡಬಾರದು. ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಯಾರೋ ಕೇಳಿದ್ದಕ್ಕೆ, ಏನು ಮಾಡಿದ್ದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟು ಮಾಡಬಾರದು. ವಿದ್ಯೋಪಜೀವನ ಅಂತ ಹೇಳಿ ಯಾರೂ ಕೂಡ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನಕುಲ ನೀರು ಕುಡಿತಾನೆ. ಹಾಗೆ ಯಾರೇ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ನೀರನ್ನು ಕುಡಿದ್ರೆ, ಸರೋವರದಲ್ಲಿದ್ದ ನೀರನ್ನು ಕುಡಿದ್ರೆ ಮೂರ್ಛೆಗೆ ಬಂದುಬಿಡ್ತೀರಿ, ಕದಾಚಿತ್ ಸತ್ತೇ ಹೋಗ್ತೀರಿ ಅಂತ ಹೇಳ್ತಾನೆ. ಇವರೆಲ್ಲ ಸರ್ವಜ್ಞರಾದ ದೇವತೆಗಳು, ಇವರೆಲ್ಲ ದೇವತಾ ವಂಶರು, ದೇವತಾ ಅವತಾರರು. ಹಾಗಾಗಿ ಗೊತ್ತಿದ್ದೇ ಪ್ರಶ್ನೆಗಳಿಗೆ ಉತ್ತರ, ಆದರೂ ಕೊಡದೇನೆ ನಕುಲ ಕುಡಿತಾನೆ, ಮೂರ್ಛೆಗೆ ಬಂದುಬಿಡ್ತಾನೆ. ಸಹದೇವ ಮೂರ್ಛೆಗೆ ಬೀಳ್ತಾನೆ, ಅರ್ಜುನ ಮೂರ್ಛೆಗೆ ಬೀಳ್ತಾನೆ, ಭೀಮಸೇನ ದೇವರು ಅವರು ಮೂರ್ಛೆಗೆ ಬೀಳ್ಬಿಡ್ತಾರೆ, ನಾಟಕ ಮಾಡ್ತಾರೆ. ಭೀಮಸೇನ ದೇವರು ನಾಟಕ ಮಾಡ್ತಾರೆ. ನ ವಿಪ್ರಾಣಾಂ ಧರ್ಮೋಯಂ ವಿದ್ಯೆಯ ಉಪಜೀವನಂ. ಅಂದಮೇಲೆ ಕ್ಷತ್ರಿಯಾಣ, ವಿಪ್ರರಿಗೇನೆ ವಿದ್ಯೆ ಉಪಜೀವನ ಮಾಡಿಕೊಳ್ಳಬಾರದು, ಬದುಕಬಾರದು ಅಂತಿದೆ. ವಿಪ್ರರಾದ ಬ್ರಾಹ್ಮಣರು ತಮ್ಮ ವಿದ್ಯೆಯನ್ನು ಉಪಜೀವನ ಮಾಡಿಕೊಂಡು ಬದುಕಬಾರದು. ದೇವರೇನು ಕೊಡ್ತಾನೆ, ಅನುಗ್ರಹ ಮಾಡಿ ಅದನ್ನು ಸಂತೋಷದಿಂದ ಎಷ್ಟು ಬರ್ತದೋ ಅದರಿಂದಲೇ ಜೀವನ ಮಾಡಬೇಕು ಅಂತ ಬ್ರಾಹ್ಮಣರಿಗೆ ಇದ್ದಾಗ ನಾವು ಕ್ಷತ್ರಿಯರು. ಹಾಗಾಗಿ ವಿದ್ಯೋಪಜೀವನ ಸರ್ವಥಾ ಮಾಡಬಾರದು, ನಾವು ಬ್ರಾಹ್ಮಣರಿಗೆ ಇದಿದೆ ಅಂದಮೇಲೆ ನಾವಂತೂ ಮಾಡಬಾರದು ಅಂತ ಹೇಳಿ ಕ್ಷತ್ರಿಯರು, ಈ ಪಾಂಡವರು ಯಾರೂ ಉಪಜೀವನ ಮಾಡದೇನೆ ಕುಡಿದು ದೇವ ಅಪಿ ಮನುಷ್ಯೇಷು ಜಾತಾ ಸುಬಲಿನೋಪಿ ಮಾನುಷ್ಯೇಣೈವ ಭಾವೇನ ಯುಕ್ತಾಸ್ಯು ಕೇಶವಾದೃತೆ. ದೇವರನ್ನು ಬಿಟ್ಟು ಉಳಿದೆಲ್ಲರೂ ಕೂಡ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಮತ್ಯಾವತಾರಸ್ತಿಹ ಮತ್ಯ ಶಿಕ್ಷಣಂ ರಕ್ಷೋ ವದತ್ತೇವಹಿ ಕೇವಲಂ ವಿಭೋಹೋ ಅಂತ ಏನು ಹೇಳಿದ ಪ್ರಕಾರ ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ಇರಬೇಕು. ಎಲ್ಲ ಗೊತ್ತಿದ್ದರೂ, ಎಲ್ಲ ತಿಳಿದಿದ್ದರೂ, ಎಲ್ಲ ಶಕ್ತಿ ಇದ್ದರೂ ತಾವು ಅದನ್ನು ಅಂತರ್ಧಾನವನ್ನಾಗಿ ಮಾಡಿಕೊಂಡು ದೇವರು ಗುರುಗಳು ಅನುಮತಿ ಕೊಟ್ಟಾಗ ಮಾತ್ರ ಅದನ್ನು ಪ್ರಕಟ ಮಾಡಬೇಕು, ಹೊರತು ಎಲ್ಲ ಕಾಲಕ್ಕೆ ಮಾಡಬಾರದು ಅಂತ ನಿಯಮ ಇದೆ. ಹಾಗಾಗಿ ತಾವು ಮಾಡದೇನೆ ಹಾಗೆ ಬಿದ್ದಿದ್ದಾರೆ.
ಕಾರ್ಯೇಷೇಣಾಂ ಕಾರ್ಯೇಶ್ವೇಷಾಂ ಕ್ರಮೇಣೈವ ವ್ಯಕ್ತಿಂ ಆಯಂತಿ ಸದ್ಗುಣಾಃ. ಸ್ಮರಣೆಗೆ ಇರ್ತದೆ ಯಾವಾಗಲೂ ವಾಯುದೇವರಿಗೆ, ಉಳಿದೆಲ್ಲರಿಗೂ ಒಂದು ನಿಮಿತ್ತದಿಂದ ನೆಪದಿಂದ ಅವರಿಗೆ ನೆನಪು ಮಾಡಿಕೊಡಬೇಕು ತಮ್ಮ ಶಕ್ತಿ ಗುಣಗಳನ್ನು. ವಾಯುದೇವರಿಗೆ ಹಾಗಿಲ್ಲ, ತಾವು ಇಚ್ಛೆಪಟ್ಟರೆ ಇಚ್ಛೆ ಇಲ್ಲದೇ ಇದ್ದರೆ ಅವರಿಗೂ ಬರುವುದಿಲ್ಲ, ದೇವರಿಗೆ ಸದಾಕಾಲ ಇದ್ದೇ ಇರ್ತದೆ. ಹೀಗೆ ನೀವು ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಕೇಳಿದ್ದೀರಿ. ಅಥೋ ಭೀಮಾರ್ಜುನೋ ಧರ್ಮಾದ್ ಉತ್ತಮ ಬಲಾದಪೋ ದೇವಮಾಯಾಂ ಸಮಾಶ್ರಿತ್ಯ ಧರ್ಮೇಣ ಸ್ವಾಪಿತೋಕ್ಷಣ. ತಾವು ಮಲಗಿದಂತೆ ನಾಟಕ ಮಾಡಿದ್ದಾರೆ. ಮುಹೂರ್ತ ಮಾಯಾತ್ 24 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು. ಆಗ ಎಲ್ಲಿ ಹೋದರು ನಮ್ಮ ತಮ್ಮಂದರು ಅಂತ ಧರ್ಮರಾಜ ಹುಡುಕ್ತಾ ಬಂದ. ತಯೋರಾಚ್ಛಾದನಂ ಕ್ಷಮ ತತಃ ಪ್ರಬುದ್ಧಯೋರ್ಧರ್ಮೋ ನೈವ ಶಾಂತಿ ಶತಾಂಶ ಭಾಗ್ ಉತ್ತಮ್. ಪದ್ಮಪುರಾಣ ಇದೆಲ್ಲ ಅಲ್ಲಿದ್ದದ್ದು. ತಸ್ಮಾತ್ ನಾಶಕ್ತಯೋರ್ ಸಂಭಾವ್ಯ ಭೀಮಪಾರ್ಥರು ಅತ್ಯಂತ ಸಮರ್ಥರಾಗಿದ್ದರೂ ತಾವು ಇದು ನಾಟಕವನ್ನು ಮಾಡಿದ್ದಾರೆ. ಆಗ ಬಂದ, ನೋಡು ನಿಮ್ಮ ಎಲ್ಲ ತಮ್ಮಂದರು ಸಾಯುವ ಅವಸ್ಥೆಯಲ್ಲಿದ್ದಾರೆ, ಅವರು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡದೇನೆ ನೀರನ್ನು ಕುಡಿದಿದ್ದಾರೆ. ಹಾಗಾಗಿ ನಾನು ಅವರಿಗೆ ಕರಾರವಾಕ್ಯವಾಗಿ ಹೇಳಿದ್ದೆ, ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ. ಯಾರೂ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ, ಹಾಗಾಗಿ ಅವಸ್ಥೆಯಾಗಿದೆ. ನೀನು ಕುಡಿದಿ ಅಂದರೆ ನಿನ್ನ ಅವಸ್ಥೆ ಹೀಗಾಗ್ತದೆ. ಹಾಗಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂದರೆ ನಿನಗೆ ಒಳ್ಳೆಯದಾಗ್ತದೆ. ಅರ್ಥೇ ಭಾತೃಣಾಮೇಚ್ಛ ದಸೋ ತದೀಯ ಪ್ರಶ್ನವ್ಯ ಪ್ರತಿವಾಹರಣಂ ದಯಾಲು ತಥೋ ಧರ್ಮೋ ಯಕ್ಷ ತನುಸ್ಸಭೂತ್ವಾ ಧರ್ಮಾಂಶ್ಚಕ್ರೇ ವ್ಯಾಕರೋತ್ಸಾಂಸ ಪಾರ್ಥ. ಯಕ್ಷ ಪ್ರಶ್ನೆ ಕೇಳ್ತಾನೆ, ಆ ಎಲ್ಲ ಪ್ರಶ್ನೆಗಳಿಗೆ ಧರ್ಮರಾಜ ಉತ್ತರ ಕೊಡ್ತಾನೆ. ಉತ್ತರ ಕೊಟ್ಟಾಗ ಭಾಳ ಸಂತೋಷವಾಗ್ತದೆ ಯಕ್ಷನಿಗೆ. ತತ್ತಸ್ತುಷ್ಟೋ ವರಮಸ್ಮೈ ದದೋ ಸಹ. ಇಲ್ಲೆಲ್ಲ ಪ್ರಶ್ನೆ ಕೇಳಿದ್ದಾರೆ, ಏನು ಪ್ರಶ್ನೆ ಇವೆ ಅಂತ ಇಲ್ಲ ಹೇಳಿಲ್ಲ, ಬೇರೆ ಕಡೆಗಿದೆ, ಅದನ್ನು ಹೇಳ್ತೇನೆ ನಾಳೆ ನಾನು. ತತಸ್ತುಷ್ಟೋ ವರಮಸ್ಮೈ ದದೌ ಸಹ ಏಕೋತ್ಥಾನಂ. ಸಂತೋಷಪಟ್ಟು ಯಕ್ಷ, ನೋಡಪ್ಪ ಇವರೆಲ್ಲ ಸತ್ತೋಗಿದ್ದಾರೆ, ಸಾಯೋರಿದ್ದಾರೆ, ಹಾಗಾಗಿ ಇವರ ಮಧ್ಯದಲ್ಲಿ 4 ಜನ ಇದ್ದಾರಲ್ಲ, 4ರಲ್ಲಿ ಯಾರಾದರೂ ಒಬ್ಬರನ್ನು ನೀನು ಆರಿಸು, ಅವರನ್ನು ನಾನು ಬದುಕಿಸ್ತೇನೆ. ನಾನು ಸಂತೋಷಪಟ್ಟಿದ್ದಕ್ಕೆ ಆ ವರ ನಿನಗೆ ಕೊಡ್ತೇನೆ. ಏಕೋತ್ಥಾನಂ ಭ್ರಾತು ಮಧ್ಯೆ ಸ ಒಬ್ಬರೇ ಯದ್ದೇಕಸ್ಯಾತ್ ಅಕುಲೋ ನಾಸ್ತ್ವಿತ್ತಿ ತುಷ್ಟೋ ಧರ್ಮ ಕಥಮಿತ್ತೇ ಕೃತಂ ತತ ಅತಿಪ್ರೀತಿ ಭೀಮಸೇನೋ ತವಾಸ್ತಿ. ಆಗ ಅವನು ಹೇಳ್ತಾನೆ, ನಾನು ನನ್ನ ತಂದೆಗೆ 2 ಹೆಂಡಂದರು. ಹೌದಾ, ಸಂತೋಷ, ಅವಶ್ಯವಾಗಿ ನಾನು ಕೇಳ್ತೇನೆ ಸ್ವಾಮಿ. 2 ಹೆಂಡಂದರು, ಒಂದು ಕುಂತಿ, ಒಂದು ಮಾದ್ರಿ. ಕುಂತಿಯ ಮಕ್ಕಳು ನಾನು, ಭೀಮ, ಅರ್ಜುನ. ಇನ್ನು ಮಾದ್ರಿಯ ಮಕ್ಕಳು ನಕುಲ ಮತ್ತು ಸಹದೇವ. ಹಾಗಾಗಿ ಕುಂತಿಯ ಮಗ ನಾನಿದ್ದೇನೆ, ಇನ್ನು ಮಾದ್ರಿಯ ಮಗ ನಕುಲ, ಸಹದೇವ. ಹಾಗಾಗಿ ನಕುಲ ಏಳಲಿ ಬದುಕಲಿ ಅಂತ ತಾನು ಪ್ರಾರ್ಥನೆ ಮಾಡ್ತಾನೆ. ಆಗ ಇನ್ನೂ ಸಂತೋಷ ಆಗ್ತದೆ ಅವನಿಗೆ. ಅಲ್ಲೋ, ನೀನು ರಾಜ್ಯ ಕಳ್ಕೊಂಡಿದ್ದಿ, ವನವಾಸದಲ್ಲಿದ್ದಿ, ಇಂಥ ಪರಾಕ್ರಮಿ ಭೀಮ, ಅವನನ್ನು ಬಿಟ್ಟು ನಕುಲ ಬೇಕು ಅಂತ ನೀನು ಕೇಳ್ತಾ ಇದ್ದೀಯಲ್ಲ, ಅದು ಲೋಕದ ಜನರ ಇವೇನು ರಾಜ್ಯ ಬೇಕು ಅಂತ ಹೇಳಿ ತನ್ನ ಮಲತಾಯಿಯ ಮಕ್ಕಳನ್ನು ಎಬ್ಬಿಸಲಿಲ್ಲ, ತನಗೆ ಬೇಕು ಅಂತ ಹೇಳಿ ಭೀಮ ಅರ್ಜುನನ್ನು ಎಬ್ಬಿಸ್ಕೊಂಡ್ಬಿಟ್ಟ ಅಂತ ಹೇಳಿ ಅಪಪ್ರಚಾರ ಅಪಕೀರ್ತಿ ಬರ್ತದೆ ಅಂತ ಸಲುವಾಗಿ ನೀನು ಈ ಕೆಲಸವನ್ನು ಮಾಡಿದ್ದಕ್ಕೆ ಸಂತೋಷವಾಗಿದೆ ಅಂತ ಹೇಳಿ ಅತಿ ಪ್ರೀತಿ ಇದೆ ಭೀಮಸೇನ ಅರ್ಜುನರಲ್ಲಿ. ಮತ್ತಷ್ಟೇ ಅಲ್ಲ, ಅವರಿಂದ ರಾಜ್ಯವೂ ಸಿಗ್ತದೆ ನಿನಗೆ. ಅದನ್ನು ಬಿಟ್ಟು ಇತ್ಯುಕ್ತ ಊಚೆ ಮಾತೃಪುತ್ರಂ ವಿಹಾಯ ಕುಂತಿಪುತ್ರ ಮಯಾ ಉತ್ಥಾಪನೀಯ. ಕುಂತಿಪುತ್ರರನ್ನು ಬಿಟ್ಟು ಮಾತೃಪುತ್ರನನ್ನು ಎಬ್ಬಿಸು ಅಂತ ಕೇಳಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತ ಸ ಏವ ಮುಕ್ತೋ ನಿತರಾಂ ಪ್ರಿಯಾಣ ಉತ್ಥಾಪಯಾಮಸ ತಾನ್ ಸಮಸ್ತ. ಎಲ್ಲರನ್ನೂ ಎಬ್ಬಿಸಿಬಿಡ್ತಾನೆ. ಪಾಂಡವರು ಮತ್ತು ಸುರಕ್ಷಿತವಾಗಿ ಹೇಳ್ತಾರೆ. ಇದನ್ನೆಲ್ಲ ಪರೀಕ್ಷೆ ಮಾಡೋದಕ್ಕಾಗಿ ಯಕ್ಷರೂಪದಿಂದ ಯಮಧರ್ಮರಾಜನೇ ಬಂದಿದ್ದ. ಆ ಅರಳಿ ಕಡಿಯುವಂತಹ ಪಾತ್ರೆ ಏನಿತ್ತಲ್ಲ, ಕಡಿದು ಬೆಂಕಿಯನ್ನು ಹಚ್ಚುವ ಪಾತ್ರೆ, ಆ ಪಾತ್ರೆಯನ್ನು ಈ ಯಕ್ಷನೇ, ಧರ್ಮರಾಜನೇ, ಯಕ್ಷರೂಪದಿಂದ ಬಂದ ಧರ್ಮರಾಜನೇ ಅಪಹಾರ ಮಾಡಿ ಅದನ್ನು ಜಿಂಕಿ ರೂಪದಿಂದ ತಂದು ಇಲ್ಲಿಟ್ಟು ಇವರಿಗೆಲ್ಲ ಪರೀಕ್ಷೆ ಮಾಡೋದಕ್ಕಾಗಿ ತಾನು ಬಂದಿದ್ದ. ಅತೀ ಸಂತೋಷನಾಗಿ ಯಥೇಷ್ಟ ರೂಪ ಪ್ರಾಪ್ತಿ. ನೀವು ಮುಂದೆ 12 ವರ್ಷ ಆಯ್ತಾ ಬಂತು, ಇನ್ನು ಅಜ್ಞಾತವಾಸಕ್ಕೆ ಹೋಗಬೇಕು. ಅಜ್ಞಾತವಾಸದಲ್ಲಿ ನಿಮ್ಮನ್ನು ಯಾರೂ ಗುರುತು ಹಿಡದೇ ಇದ್ದಂತೆ ನನ್ನ ಆಶೀರ್ವಾದ ನಿಮಗೆ ಸದಾಕಾಲ ಇದೆ. ನಿಮ್ಮನ್ನು ಯಾರೂ ಗುರುತು ಹಿಡಿಯುವುದಿಲ್ಲ ಅಜ್ಞಾತವಾಸ. 12 ವರ್ಷ ಆಯಿತು, 13ನೇ ವರ್ಷ ಅಜ್ಞಾತವಾಸ. ಅಲ್ಲಿ ನಿಮ್ಮ ನಿಜವಾದ ರೂಪವನ್ನು ಯಥೇಷ್ಟ ರೂಪ ಪ್ರಾಪ್ತಿ ಮೇಷಾಂ ಪುನಶ್ಚ ಸ್ವಕಾಮಯತೋ ನಿಜ ರೂಪ ಪ್ರಾಪ್ತಿ ಮಾದಾತ್.
ಅಜ್ಞಾತವಾಸೇ ಜ್ಞಾತತಾಂ ಸರ್ವದೇವ ತಥೋ ತೇಷಾಂ ಪ್ರೀತ ಇವಾನೃಷಂ ಸತ್ಯಾತ್. ಅಜ್ಞಾತವಾಸದಲ್ಲಿ ನಿಮ್ಮನ್ನು ಯಾರೂ ಗುರುತು ಹಿಡದೇ ಇದ್ದಂತೆ ಆಗಲಿ ಅಂತ ನಾನು ನಿಮಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ಯಕ್ಷದ ರೂಪದಲ್ಲಿ ಇದ್ದ ಧರ್ಮರಾಜನೇ ಸ್ವಯಂ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾನೆ. ಏವಂ ಕ್ರೀಡನ್ ಪುತ್ರ ಇತ್ಯಾತ್ಮನೋ ಯಶೋಧರ್ಮ. ಆಗ ಯಾವುದಕ್ಕಾಗಿ ಬಂದಿದ್ರು ಇಲ್ಲೆಲ್ಲ? ಆ ಪಾತ್ರೆಗಾಗಿ. ಆ ಪಾತ್ರೆಯನ್ನು ತೆಗೆದುಕೊಂಡು ಕೃತ್ವ ಅರಣ್ಯಪಹಾರಾದಿ ಪುನರ್ಧತ್ವ. ಅವ್ರದ್ದಲ್ಲದು, ಬ್ರಾಹ್ಮಣರದು, ಋಷಿಗಳದು, ತಪಸ್ವಿಗಳದು. ಅವರಿಗೆ ಮತ್ತೆ ಪುನಃ ಧಾತುಂ ವಿಪ್ರಾಯ ತದ್ಧಸ್ತೆ ಯಯೋ ಧರ್ಮೋ ದಿವಂ ಯಯುಹು. ಅವರ ಕೈಯಲ್ಲಿ ಕೊಟ್ಟು ಧರ್ಮರಾಜ, ಯಕ್ಷರೂಪದಲ್ಲಿ ಬಂದ ಧರ್ಮರಾಜ, ಯಮಧರ್ಮರಾಜ ತಾನು ದಿವಂ ಸ್ವರ್ಗಕ್ಕೆ, ತಾನು ತನ್ನ ಸ್ಥಾನಕ್ಕೆ ಹೋಗಿಬಿಡ್ತಾನೆ. ಹೀಗೆ ತಥೋ ರಾಜ ಭೀಮಸೇನಾರ್ಜುನೋಶ್ಚ ಸಾರ್ಧಂ ಯಮಾಭ್ಯಾ ಅರಣಿಂ ಪ್ರದಾಯ ಮುದಾಯುತ ಕೃಷ್ಣಯ ಸಾರ್ಧಮೇವ ಸಂತುಷ್ಟವು ಕೃಷ್ಣಮನಂತಮಚ್ಯುತಂ. ಮತ್ತೆ ಪುನಃ ಎಲ್ಲ ಬ್ರಾಹ್ಮಣರಿಗೆ ಆ ಪಾತ್ರೆಯನ್ನು ಕೊಟ್ಟು ಸಂತೋಷಪಡಿಸಿ ಅವರಿಂದ ಆಶೀರ್ವಾದ ಪಡೆದು, ಪ್ರತಿನಿತ್ಯ ನೀವು ಕೇಳಿದ್ದೀರಿ 10,000 ಜನ ಬ್ರಾಹ್ಮಣರಿಗೆ, ಸನ್ಯಾಸಿಗಳಿಗೆ ಊಟಕ್ಕೆ ಹಾಕಿ ಅವರನ್ನು 10,000 ಮಂದಿ ಸನ್ಯಾಸಿಗಳು, ಇನ್ನು 77,000 ಮಂದಿ ಮತ್ತು ಮುನಿಗಳು, ಹೀಗೆ 1,00,000 ಜನಕ್ಕೆ ತಾನು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಾ ಇದ್ದವನು. ಇಷ್ಟು ಅಂದರೆ ರಾಜ್ಯದಲ್ಲಿ ಇದ್ದಾಗ ಇಷ್ಟು ಜನಕ್ಕೆ ಹಾಕ್ತಿದ್ದಲೋ ಗೊತ್ತಿಲ್ಲ. ಕೃಷ್ಣನ ಅನುಗ್ರಹದಿಂದ ಕಾಡಿನಲ್ಲಿದ್ದಾಗ ಇಷ್ಟು ಅದ್ಭುತವಾಗಿ ಬ್ರಾಹ್ಮಣರಿಗೆ, ಗುರುಗಳಿಗೆ, ಪ್ರಜರನ್ನು ರಕ್ಷಣೆ ಮಾಡುವ ಯೋಗ್ಯತೆಯನ್ನು ಪರಮಾತ್ಮನ ಆಶೀರ್ವಾದದಿಂದ ಪಡೆದಿದ್ದ. ಹಾಗಾಗಿ ಮುದಾಯುತ ಕೃಷ್ಣಯ ದ್ರೌಪದಿ ದೇವಿಯಿಂದ ಸಂತೋಷದಿಂದ ಪರಮಾತ್ಮನನ್ನು ನೆನೆಸ್ತಾ ಪರಮಾತ್ಮನ ಅನುಗ್ರಹದಿಂದ ಅತ್ಯಂತ ಸಂತೋಷದಿಂದ ತಾವು ಕಾಡುವಾಸದಲ್ಲಿ ಇದ್ದರೂ 12 ವರ್ಷಗಳ ಕಾಲ ತಾವು ವನವಾಸವನ್ನು ಕಳೆದಿದ್ದಾರೆ. ಇನ್ನು ಮುಂದೆ ಅಜ್ಞಾತವಾಸ 22 ಅಧ್ಯಾಯಗಳು ಇಲ್ಲಿಗೆ ಸಮಾಪ್ತಿಗೊಂಡಿವೆ. ಇನ್ನು ಮುಂದೆ ನಾಳಿಂದ 23ನೇ ಅಧ್ಯಾಯ. 23ನೇ ಅಧ್ಯಾಯ ಅದು ಅಜ್ಞಾತವಾಸದಲ್ಲಿ ಬರುವಂತಹ ವಿರಾಟ ಪರ್ವ. ವಿರಾಟ ರಾಜನ ಆಸ್ಥಾನದಲ್ಲಿ ಇವರೆಲ್ಲ ಹೋಗ್ತಾರೆ ಅಂತನೋ ಭಾಗವನ್ನು ನಾಳೆ ದಿವಸ ಕೇಳೋಣ. ಈಗ 5-6 ದಿನಗಳಲ್ಲಿ ಪಾಠ ನಡೆದಿಲ್ಲ, ಹಾಗಾಗಿ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ 2 ನಿರ್ಣಯಗಳನ್ನು ಹೇಳಿದ್ದೇನೆ. ಮತ್ತು ನಾಳೆ ಒಂದು ದಿವಸ